ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದೆ. ಜಸ್ಟ್ 75 ನಿಮಿಷದಲ್ಲಿ ಪಾಕ್ ಉಗ್ರರ 9 ನೆಲೆಗಳನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಇಷ್ಟಾದ ಮೇಲೂ ಪಾಕಿಸ್ತಾನದ ಉಗ್ರ ಪ್ರೇಮದ ಸೊಕ್ಕು ಅಡಗಿಲ್ಲ. ಭಾರತದ ದಾಳಿಗೆ ಪ್ರತಿಯಾಗಿ ಕಳೆದ ರಾತ್ರಿ ಭಾರತದ 15 ನಗರಗಳ ಮೇಲೆ ಪಾಕಿಸ್ತಾನ ಮಿಸೈಲ್ ದಾಳಿ ಮಾಡಲು ಪ್ರಯತ್ನಿಸಿದೆ. ನಿನ್ನೆ ರಾತ್ರಿ ಭಾರತದ 15 ನಗರಗಳ ಮೇಲೆ ಪಾಕಿಸ್ತಾನ ಮಿಸೈಲ್ ದಾಳಿ ನಡೆಸಿದ್ದು, ಅದನ್ನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ವಿಫಲಗೊಳಿಸಿದೆ. ಭಾರತದ ರಕ್ಷಣಾ ಬತ್ತಳಿಕೆಯಲ್ಲಿರುವ ಪ್ರಮುಖ ಅಸ್ತ್ರ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತವನ್ನ ರಕ್ಷಿಸಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ರೇಲ್ನ ಐರನ್ ಡೋಮ್ ರೀತಿ ಕೆಲಸ ಮಾಡುತ್ತೆ. ಭಾರತಕ್ಕೆ ವೈರಿ ರಾಷ್ಟ್ರಗಳ ವಾಯುದಾಳಿ, ಮಿಸೈಲ್ ದಾಳಿಯಿಂದ ಇದು ಸಂಪೂರ್ಣ ರಕ್ಷಣೆ ನೀಡುತ್ತೆ. S-400 ಅನ್ನ ಸುದರ್ಶನ ಚಕ್ರ ಅಂತ ಕರೆಯಲಾಗುತ್ತೆ. ಇದು ಎಷ್ಟು ಬಲಶಾಲಿ ಗೊತ್ತಾ? ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತವು ರಷ್ಯಾದಿಂದ 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿದೆ. ಇದು 400 ಕಿಲೋಮೀಟರ್ ದೂರದಿಂದಲೇ ಬರುವ ವೈರಿ ರಾಷ್ಟ್ರಗಳ ಮಿಸೈಲ್ ಅನ್ನ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತದೆ. S-400 ಏಕಕಾಲಕ್ಕೆ 72 ವೈರಿ ಮಿಸೈಲ್ ದಾಳಿಯನ್ನ ಪತ್ತೆ ಹಚ್ಚಿ ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ. ಇನ್ನು 2019ರ ಪುಲ್ವಾಮಾ ದಾಳಿಯ ಬಳಿಕ ಭಾರತ ರಷ್ಯಾದಿಂದ ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಮಾಡಿದೆ. ಆಗ ರಷ್ಯಾದಿಂದ S-400 ಖರೀದಿಸಿದ್ರೆ ಭಾರತದ ಮೇಲೆ ಕೆಲ ನಿರ್ಬಂಧ ವಿಧಿಸೋದಾಗಿ ಅಮೆರಿಕ ಬೆದರಿಕೆ ಹಾಕಿತ್ತು. ಆದ್ರೆ ಅಮೆರಿಕದ ಬೆದರಿಕೆಗೂ ಜಗ್ಗದ ಭಾರತ ತನ್ನ ರಕ್ಷಣೆಗಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕೆಂದು ಖರೀದಿಸಿತ್ತು. ಇನ್ನು ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಂನಿಂದ ತನ್ನ ವಿಮಾನಗಳ ರಹಸ್ಯವನ್ನ ಭೇದಿಸಬಹುದು ಎಂಬ ಭಯ ಅಮೆರಿಕಕ್ಕೂ ಇತ್ತು. ಹೀಗಾಗಿ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಖರೀದಿಸುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಅಮೆರಿಕ ವಿರೋಧಕ್ಕೆ ಮಣಿಯದ ಭಾರತ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡಿದ್ದ ಈಗ ಭಾರತದ ರಕ್ಷಣೆಗೆ ಬಳಕೆಯಾಗಿದೆ. ಇನ್ನು ರಾತ್ರಿ ಸೈರನ್ಗಳು ಮೊಳಗಿದ ನಂತರ ಭದ್ರತಾ ಪಡೆಗಳು ತಕ್ಷಣವೇ ಕಾರ್ಯಾಚರಣೆ ನಡೆಸಿದ್ವು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿರುವ ವಿಡಿಯೋಗಳಲ್ಲಿ ಡ್ರೋನ್ಗಳು ಹಾರುತ್ತಿರುವ ಮತ್ತು ಸ್ಫೋಟಗಳು ಆಗುತ್ತಿರುವ ದೃಶ್ಯಗಳು ಕಾಣಿಸಿಕೊಂಡಿವೆ. ಬೃಹತ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ 50ಕ್ಕೂ ಹೆಚ್ಚು ಪಾಕಿಸ್ತಾನಿ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಎಂದು ಮೂಲಗಳು ತಿಳಿಸಿವೆ. ಪಾಕಿಸ್ತಾನ ಭಾರತದ ಹಲವಾರು ಭಾಗಗಳಲ್ಲಿ ಡ್ರೋನ್ ಮೂಲಕ ದಾಳಿ ನಡೆಸುವಲ್ಲಿ ಯತ್ನಿಸುತ್ತಿತ್ತು. ಇದಕ್ಕೆ ಪ್ರತಿಯಾಗಿ ಈ ಕಾರ್ಯಾಚರಣೆ ನಡೆದಿದೆ. ಉಧಂಪುರ್, ಸಾಂಬಾ, ಜಮ್ಮು, ಅಖ್ನೂರ್, ನಾಗ್ರೋಟಾ ಮತ್ತು ಪಠಾಣ್ಕೋಟ್ ಪ್ರದೇಶಗಳಲ್ಲಿ ಡ್ರೋನ್ಗಳನ್ನು ಗುರಿಯಾಗಿಸಿಕೊಂಡು ಸೇನೆಯ ವಾಯು ರಕ್ಷಣಾ ಘಟಕಗಳು ತಕ್ಷಣವೇ ತಡೆಯಿತು. ಪಾಕಿಸ್ತಾನ ಸೇನೆ ಪೂಂಚ್, ರಾಜೌರಿ ಮತ್ತು ಜಮ್ಮು ಭಾಗಗಳಲ್ಲಿ ಶೆಲ್ ದಾಳಿ ಮತ್ತು ಗುಂಡಿನ ದಾಳಿಯಲ್ಲಿ ತೊಡಗಿದ ಬಗ್ಗೆ ವರದಿಯಾಯಿತು. ಭಾರತೀಯ ಸೇನೆಯೂ ಕೂಡ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡಿದೆ. ಜಮ್ಮುವಿನ ಉಪ ಆಯುಕ್ತರು ಎಲ್ಲಾ ನಿವಾಸಿಗಳಿಗೆ ಜಾಗರೂಕವಾಗಿರಲು ಹೇಳಿದ್ದು, ಉದ್ವಿಗ್ನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಶಾಲೆಗಳು, ಕಾಲೇಜುಗಳು ಹಾಗೂ ಯೂನಿವರ್ಸಿಟಿಗಳನ್ನ ಮುಚ್ಚಲಾಗಿದೆ. ಭಾರತದ ಆಪರೇಷನ್ ಸಿಂಧೂರ್ ಮತ್ತು ವಾಯುದಾಳಿಯ ನಂತರ ಹೆಚ್ಚಿದ ಮಿಲಿಟರಿ ಉದ್ವಿಗ್ನತೆಯ ನಡುವೆ ಪಂಜಾಬ್, ಚಂಡೀಗಢ ಮತ್ತು ಪಂಚಕುಲ, ಅಂಬಾಲಾ ಮತ್ತು ಸಿರ್ಸಾ ಸೇರಿದಂತೆ ಹರಿಯಾಣದ ಕೆಲವು ಭಾಗಗಳಲ್ಲಿ ಗುರುವಾರ ರಾತ್ರಿ ವ್ಯಾಪಕ ವಿದ್ಯುತ್ ಕಡಿತಗೊಳಿಸಲಾಯಿತು. ಸೈರನ್ಗಳು ಮೊಳಗ್ತಾ ಇದ್ದಂತೆ ಪೊಲೀಸರು ನಿರಂತರವಾಗಿ ಸಾರ್ವಜನಿಕ ಪ್ರಕಟಣೆಗಳನ್ನು ಹೇಳುತ್ತಿದ್ದು, ನಿವಾಸಿಗಳಿಗೆ ದೀಪಗಳನ್ನು ಆರಿಸಿ ಮನೆಯೊಳಗೆ ಇರುವಂತೆ ಸೂಚಿಸಲಾಯಿತು. ಇನ್ನು ಅಮೃತ್ಸರ್, ಫಿರೋಜ್ಪುರ್, ಗುರುದಾಸ್ಪುರ್, ಜಲಂಧರ್, ಕಪೂರ್ತಲಾ, ಹೋಶಿಯಾರ್ಪುರ್, ಮೊಹಾಲಿ ಮತ್ತು ಫರೀದ್ಕೋಟ್ ಜಿಲ್ಲೆಗಳಲ್ಲಿ ಬ್ಲಾಕ್ಔಟ್ ಆದೇಶಗಳನ್ನು ನೀಡಲಾಗಿದೆ. ಪಠಾಣ್ಕೋಟ್ನಲ್ಲಿ ವಾಯುದಾಳಿಯ ಎಚ್ಚರಿಕೆಗಳನ್ನು ನೀಡಿದ ಸಮಯಕ್ಕೆ ಸರಿಯಾಗಿ ರಾತ್ರಿ 8:30ಕ್ಕೆ ವಿದ್ಯುತ್ ಕಡಿತ ಆರಂಭವಾಯಿತು. ಗುರುದಾಸ್ಪುರದಲ್ಲಿ ರಾತ್ರಿ 9 ಗಂಟೆಯಿಂದ ಅನಿರ್ದಿಷ್ಟಾವಧಿಗೆ ವಿಸ್ತರಿಸಲಾಯಿತು. ಆಸ್ಪತ್ರೆಗಳು ಮತ್ತು ಜೈಲುಗಳಲ್ಲಿ ಪ್ರಮುಖ ಸೌಲಭ್ಯಗಳನ್ನು ವಿದ್ಯುತ್ ಕಡಿತದಿಂದ ವಿನಾಯಿತಿ ನೀಡಲಾಯಿತು. ಆದರೂ ಕಿಟಕಿಗಳನ್ನು ಮುಚ್ಚುವಂತೆ ಸೂಚಿಸಲಾಯಿತು. ಇನ್ನು ಸದ್ಯ ಅಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳೋದೇನೆಂದ್ರೆ,
ನಿನ್ನೆ ರಾತ್ರಿ ವಿದ್ಯುತ್ ಕಡಿತವಾಗಿತ್ತು. ನಂತರ ಡ್ರೋನ್ಗಳು ಹಾರಲು ಆರಂಭಿಸಿದ್ವು. ಗುಂಡಿನ ಶಬ್ದಗಳು ಇಡೀ ರಾತ್ರಿ ಕೇಳಿ ಬಂದವು. ನಮ್ಮ ಪಡೆಗಳು ತಕ್ಷಣ ಪ್ರತಿಕ್ರಿಯೆ ನೀಡಿದ್ವು. ನಮಗೆ ನಮ್ಮ ಸೇನೆಯ ಮೇಲೆ ನಂಬಿಕೆ ಇದೆ. ನಾವು ರಾತ್ರಿ ಊಟ ಮಾಡುತ್ತಿದ್ದಾಗಲೇ ಸ್ಫೋಟದ ಶಬ್ದ ಕೇಳಿ ಬಂತು. ಬೆಳಗ್ಗೆ ಮತ್ತೆ ಸ್ಫೋಟ ಆಯಿತು. ಆದ್ರೆ ಚಿಂತೆಗೆ ಕಾರಣವಿಲ್ಲ. ಭಗವತಿ ವೈಷ್ಣೋದೇವಿ ನಮ್ಮನ್ನ ಕಾಪಾಡುತ್ತಿದ್ದಾರೆ ಅಂತ ಮತ್ತೊಬ್ರು ಹೇಳಿದ್ರೆ, ಇನ್ನೊಬ್ರು ನಾವು ರಾತ್ರಿ 8 ಗಂಟೆ ಸುಮಾರಿಗೆ 3ರಿಂದ 4 ಡ್ರೋನ್ಗಳನ್ನ ನೋಡಿದ್ವಿ. ಪ್ರತಿಯಾಗಿ ಗುಂಡಿನ ದಾಳಿ ನಡೆಯಿತು. ಪಾಕಿಸ್ತಾನ ಇಂಥ ಕೃತ್ಯ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಮತ್ತೊಬ್ರು ಶೆಲ್ ದಾಳಿ ಹಾಗೂ ಗುಂಡಿನ ಶಬ್ದಗಳು ಈಗಲೂ ಕೇಳಿಸುತ್ತಿವೆ. ಆಕಾಶದಲ್ಲಿ ಹೊಗೆ ಕಾಣಿಸುತ್ತಿದೆ. ಇಲ್ಲಿ ಸಂಪೂರ್ಣ ಕತ್ತಲೆ. ಆದ್ರೆ ನಾವು ಭಯ ಪಡುವ ಅಗತ್ಯವಿಲ್ಲ. ನಮಗೆ ನಮ್ಮ ಸೇನೆಯ ಮೇಲೆ ನಂಬಿಕೆ ಇದೆ ಎಂದು ಹೇಳಿದ್ರು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.